ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ ನಂದಿವಾನ ನಿರ್ದುದರೆಯೊಳವತರಸಿ ಬಂದಾದಾತಗೆ ಮಂದಮತಿಗಳ ಕೂಡಲೀಲ ಮಾಡಿ ಯುದ್ಧರಿ ಬಾತಗೆ ಅಂಧಕಾರವ ತಪ್ಪಿ ಜನ್ನನು ಪಾಲಿಸುವ ಗುರುನಾಥಗೆ ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 2ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಪ್ರಥಮಾಧ್ಯಾಯದಲ್ಲಿ ಗ್ರಂಥದ ವಿಶೇಷ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಈ ಗ್ರಂಥವನ್ನು ಶ್ರದ್ಧೆಯಿಂದ ಪೂಜಿಸುವ ಆರಾಧಿಸುವ ಇದರ ಹೊರತಾಗಿ ಅನ್ಯತಂ ನಾಸ್ತಿ ಅನ್ನುವಂಥ ಸದ್ಭಾವದಿಂದ ಸಂಪೂರ್ಣ ಸದ್ಗುರುವಿನ ಸ್ವರೂಪವೇ ಗ್ರಂಥ, ಗ್ರಂಥದ ಸ್ವರೂಪವೇ ಸದ್ಗುರುವು, ಭಿನ್ನವಿಲ್ಲ ಅಭೇದವಾಗಿರುವಂತಹದ್ದು ಅಂಥೇಳಿ. ನಾಮನಾಮಿಗಳಲ್ಲಿ ಭಿನ್ನವೆನ್ನುವಂತಹದ್ದಿರುವುದಿಲ್ಲ. ನಮಗೊಂದು ನಾಮ ಇಟ್ಟಿರ್ತಾರೆ, ಆ ನಾಮವೆನ್ನುವಂಥದ್ದು ನಮ್ಮನ್ನು ಬಿಟ್ಟಿರೋದಿಲ್ಲ, ಅದು ನಮ್ಮನ್ನು ಕೂಡಿಕೊಂಡೇ ಇರ್ತದೆ. ನಾವು ಅದನ್ನು ಕೂಡಿಕೊಂಡೇ ಇರ್ತೇವೆ. ಹೆಂಗ ನಾಮ ಮತ್ತು ನಾಮೆ ಅಭೇದವಾದರು. ಒಂದು ಹೆಸರು ಇಟ್ಟಿದ್ರು ಅಂದರೆ ಆ ಹೆಸರಿನ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು, ಅವೆರಡೂ ಅಭೇದವಾಗಿರ್ತವೆ. ಅದರಂತೆ ಸದ್ಗುರುವಿನ ಮಹಿಮೆ, ಅವನ ಉಪದೇಶದ ಮಹಿಮೆ, ಅವನ ಲೀಲೆಯ ಮಹಿಮೆ, ಇವೆಲ್ಲವನ್ನು ಕೂಡಿಕೊಂಡಿರ್ತಕ್ಕಂಥ ಗ್ರಂಥವಿದು. ಅವನ ವರದಾನದಿಂದ, ಅವನ ಸತ್ಯ ಸಂಕಲ್ಪದಿಂದ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯೋಗ್ಯತೆಯನ್ನು ಕೂಡಿಕೊಂಡಿರೋದ್ರಿಂದ ಸದ್ಗುರುವು ಸ್ವರೂಪ. ಉದ್ಧಾರ ಮಾಡುವಂಥ ಶಕ್ತಿಯಿಂದ ಕೂಡಿಕೊಂಡಿರುವಂಥವನು ಸದ್ಗುರುವು. ಅಂದ ಬಳಿಕ ಗ್ರಂಥವು ಕೂಡ ಅವನ ಸ್ವರೂಪವೇ ಆಗಿರುವಂಥದ್ದು. ಈ ರೂಪದಿಂದಲೇ ಅವನು ತಾನು ತನ್ನ ಭಕ್ತರನ್ನು ಅನುಗ್ರಹಿಸುತ್ತಿರುವನು. ಸಕಾಮಿಗಳ ಫಲವೂ ಸಿದ್ಧಿಸುತ್ತಿರುವವು, ನಿಷ್ಕಾಮಿಗಳ ಫಲವೂ ಸಿದ್ಧಿಸುತ್ತಿರುವವು. ಆದರೆ ಮುಖ್ಯವಾಗಿ ಇದರಲ್ಲಿ ಪೂರ್ಣವಾಗಿರುವಂಥ ಫಲವೆಂದರೆ ನಿಷ್ಕಾಮದ ಫಲವೇ ಇದರ ಪೂರ್ಣ ಫಲವಾಗಿರುವಂಥದ್ದು. ಸತ್ಯ ನಿತ್ಯವಾಗಿರುವಂಥ ಫಲವಾಗಿರುವಂಥದ್ದು. ಸಕಾಮದ ಫಲವೆನ್ನುವಂಥದ್ದರ ಪ್ರಾಪ್ತಿ ಮಾಡುವಂಥ ಉದ್ದೇಶ ಯಾವ ಸದ್ಗುರುವಿಗೂ ಯಾವ ಸದ್ಗ್ರಂಥಕ್ಕೂ ಇರುವುದಿಲ್ಲ. ಆದರೆ ನಮ್ಮ ಹಠದ ಸ್ವಭಾವವಿರುವುದರಿಂದ ಇಂಥದ್ದು ಬೇಕೇ ಬೇಕು, ಇಂಥದ್ದಾಗೇ ಆಗಬೇಕು ಎನ್ನುವಂಥ ಛಲದಿಂದ ಕೂಡಿಕೊಂಡಿರುವುದರಿಂದ ರಮಿಸಲಿಕ್ಕೆ ಫಲಶ್ರುತಿಯಾಗಿರುವಂಥದ್ದನ್ನು ಈ ಮಾರ್ಗಕ್ಕೆ ತರುವುದಕ್ಕೋಸ್ಕರವಾಗಿ ಗೂಢಜೀವ ನ್ಯಾಯದಂತೆ ಬೆಲ್ಲ ತಿನ್ನಿಸುವಂತಹದ್ದು ತಾಯಿಯ ಉದ್ದೇಶವಿರುವುದಿಲ್ಲ. ಆ ಬೆಲ್ಲದ ಒಳಗೆ
ಆ ಜ್ವರಕ್ಕೋ ಬೇದಿಗೋ ಏನದಕ್ಕೂ ತೊಂದರೆ ಆಗೈತೋ ಆ ಮಾತ್ರೆ ಆಗಿರ್ತಕ್ಕಂಥದ್ದನ್ನು ಒಳಗಿಟ್ಟು ಮೇಲೆ ಬೆಲ್ಲವನ್ನು ಕವರ್ ಮಾಡಿ ಬೆಲ್ಲ ನುಂಗು ಅಂಥೇಳಿ ಬೆಲ್ಲ ತಿನ್ನಿಸ್ದಂಗೆ ಮಾಡಿ ಮತ್ತೆ ಬೆಲ್ಲ ನುಂಗಿದನ್ನ ಅಂತೇಳಿ ಕೊಡುವಂಥ ಹೆಂಗೆ ಗೂಢಜೀವ ನ್ಯಾಯವಿರುವುದು ಅದರಂತೆ ಸಕಾಮವೆನ್ನುವಂಥದ್ದು ಕೊಟ್ಟರು ಕೂಡ ಅದರಿಂದ ಮತ್ತೆ ಪರಿವರ್ತನವೇ ಆಗಬೇಕು, ಅದರಿಂದ ಪೂರ್ಣ ಪರಿವರ್ತನವೇ ಆಗಬೇಕು. ಆ ರೀತಿಯಾಗಿರುವಂಥ ಉದ್ದೇಶದಿಂದ ಫಲಶ್ರುತಿಯಾಗಿರುವಂಥದ್ದುಂಟು. ಆದರೆ ಅದರಿಂದ ಖಂಡಿತವಾಗಿಯೂ ಮಹತ್ವ ಪ್ರಯೋಜನ, ಮಹತ್ತರವಾಗಿರುವಂಥ ಸಂಬಂಧ, ಮಹತ್ತರವಾಗಿರುವಂಥ ವಿಷಯದಿಂದ ಕೂಡಿಕೊಂಡು ಇದು ಖಂಡಿತವಾಗಿ ಸರ್ವ ದುಃಖ ನಿವೃತ್ತಿ, ಪರಮಾನಂದವನ್ನು ಉಂಟು ಮಾಡುವಂಥ ಪವಿತ್ರವಾಗಿರುವಂಥ ಭಕ್ತಿಜ್ಞಾನ ವೈರಾಗ್ಯ ಭರಿತವಾಗಿರುವಂಥ ಸದ್ಗುರುವಿನ ಚರಿತ್ರೆ ಎನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಅಧ್ಯಾಯದಲ್ಲಿ ನಿರೂಪಣ ಮಾಡ್ತಾ ಅಂಥ ಸದ್ಗುರುವಿನ ಸನ್ನಿಧಿಯಲ್ಲಿ ಸಕಾಮ ಸಂಸಾರದೊಳಗಿದ್ದೇ ಮುಕ್ತರಾಗಬೇಕೆನ್ನುವಂಥವರು, ಬರೀ ಸಂಸಾರವೇ ನಮಗೆ ಬೇಕು ಎನ್ನುವಂಥವರು ಕೆಲವರೆಲ್ಲವನ್ನು ತ್ಯಾಗ ಮಾಡಿ ಸದ್ಗುರುವಿನ ಸನ್ನಿಧಿಯಲ್ಲಿರ್ತಕ್ಕಂಥವರು, ಕೆಲವರು ಅತ್ಯಂತ ಉತ್ತಮ ಅಧಿಕಾರಿಗಳಾಗಿರುವಂಥವರು. ಹೀಗೆ ಕನಿಷ್ಠ, ಮಧ್ಯಮ, ಉತ್ತಮ, ಉತ್ತಮೋತ್ತಮ ಎನ್ನುವಂಥ 4 ವಿಧವಾಗಿರುವಂಥ ಜನರು ಕೂಡ ಸದ್ಗುರುವಿನ ಸನ್ನಿಧಿಗೆ ಬರುವಂಥವರಾಗುವರು. ಲೌಕಿಕ ವಿಷಯಗಳನ್ನು ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಶಿವನಾಮ ಸ್ಮರಣೆ ಮಾಡ್ರಿ ಅಂಥೇಳಿ, ನಾವು ಲೌಕಿಕದೊಳಗಿದ್ದೂ ಕೂಡ ಧನ್ಯರಾಗಬೇಕು ಎನ್ನುವಂಥವರಿಗೆ ಶಾಸ್ತ್ರಚಿಂತನ, ಶಿವನಾಮ ಸ್ಮರಣೆ ಎನ್ನುವಂಥದ್ದನ್ನು ಮಾಡ್ರಿ ಅಂತೇಳಿ, ಎಲ್ಲವನ್ನು ತ್ಯಾಗ ಮಾಡಿ ಬಂದಿರತಕ್ಕಂಥವರಿಗೆ ಗುರು ಸೇವೆಯನ್ನು ಮಾಡ್ರಿ, ಗುರು ಧ್ಯಾನ ಮಾಡ್ರಿ, ಗುರು ಭಜನೆ ಮಾಡ್ರಿ, ಗುರು ಸ್ತೋತ್ರ ಮಾಡ್ರಿ, ಶಾಸ್ತ್ರ ಶ್ರವಣ ಮಾಡ್ರಿ ಅಂಥೇಳಿ ಸರ್ವಸಂಗ ಪರಿತ್ಯಾಗಿಗಳಾಗಿರ್ತಕ್ಕಂಥವರಿಗೆ ಆ ರೀತಿಯಾಗಿ ಇನ್ನು ಅತ್ಯಂತ ಉತ್ತಮ ಅಧಿಕಾರಿಯಾಗಿರ್ತಕ್ಕಂಥವರಿಗೆ ನೇರವಾಗಿರುವಂಥ ತತ್ವೋಪದೇಶವೇ, ಬ್ರಹ್ಮೋಪದೇಶವೇ, ಹೀಗೆ 4 ವಿಧವಾಗಿರುವಂಥ ಅಧಿಕಾರಿಗಳು ಬಂದು ತಮ್ಮ ಇಚ್ಛಿತಾರ್ಥವಾಗಿರ್ತಕ್ಕಂಥದ್ದನ್ನು ಪಡೆದುಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯತೆಯನ್ನು ಪಡೆಯುವಂಥವರಾಗೋರು ಎನ್ನುವಂತಹ ವಿಷಯವನ್ನು ಕುರಿತು ಮೊದಲನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣ ಮಾಡಿದರು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಶ್ರೀ ಸಿದ್ಧ ಗುರುವರ್ಯನೇ, ನಿನಗೆ ನಮಸ್ಕಾರವಿರಲಿ. ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವವು ಅಂತ ಗ್ರಂಥಕರ್ತರಾಗಿರ್ತಕ್ಕಂಥವರು ಸದ್ಗುರುವಿನ ಪರಮ ಪವಿತ್ರವಾಗಿರುವಂಥ ಚರಣಾರವಿಂದಗಳಿಗೆ ನಮಸ್ಕಾರ ರೂಪ ಮಂಗಲವಾಗಿರುವಂಥದ್ದನ್ನು ಅರ್ಪಿಸಿ ಮಂಗಲದೊಂದಿಗೆ ಗುರುವಿನ ಸ್ಮರಣ, ಸ್ತೋತ್ರ, ಭಜನೆ, ಧ್ಯಾನವಾಗಿರುವಂಥದ್ದನ್ನು ಮಾಡುವಂಥವರಾಗಿರುವರು. ಆ ನಮಸ್ಕಾರ ರೂಪ ಮಂಗಲವನ್ನು ಮಾಡುವುದರಿಂದ, ಅವರ ಸ್ಮರಣ ಸ್ತೋತ್ರಾದಿಗಳನ್ನು ಮಾಡುವುದರಿಂದ ಬರುವಂಥ ವಿಘ್ನಗಳೆಲ್ಲ ಲಯವಾಗ್ತಕ್ಕಂಥವುಗಳಾಗುವು ಎನ್ನುವಂಥದ್ದು ಇದು ವೇದ ಸಮ್ಮತವಾಗಿರುವಂಥದ್ದು. ನಮಸ್ಕಾರ ರೂಪ ಮಂಗಲ, ವಸ್ತುನಿರ್ದೇಶ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ಹೀಗೆ ಮಂಗಲವೆನ್ನುವಂಥವುಗಳು ಇರುವವು. ಮಂಗಲದೊಂದಿಗೆ ಎಲ್ಲ ಕಾರ್ಯಗಳನ್ನು ಆರಂಭ ಮಾಡಬೇಕೆನ್ನುವಂಥದ್ದು ನೇಮ. ಅದರಂತೆ ಅದರಲ್ಲಿ ಕೂಡ
ಈ ಉತ್ತಮವಾಗಿರುವಂಥ ಮೋಕ್ಷ ಮಾರ್ಗಕ್ಕೆ, ಜ್ಞಾನ ಮಾರ್ಗಕ್ಕೆ, ಭಕ್ತಿ ಮಾರ್ಗಕ್ಕೆ, ವೈರಾಗ್ಯ ಮಾರ್ಗಕ್ಕೆ ಬಹಳಷ್ಟು ಅಡಚಣೆಗಳು ಎನ್ನುವಂಥವುಗಳು ಬರ್ತವೆ, ವಿಘ್ನಗಳು. ಅವು ಬರಬಾರದು ಎನ್ನುವಂಥ ಉದ್ದೇಶದಿಂದ ಗ್ರಂಥಕರ್ತರು ಆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸುತ್ತಾ ತನಗೆ ಬರುವಂಥ ವಿಘ್ನಗಳು ನಿವೃತ್ತಿಯಾಗಲಿ, ಮುಂದೆ ಅದನ್ನು ಶ್ರವಣ ಮಾಡುವಂಥವರಿಗೆ ಬರುವಂಥ ವಿಘ್ನಗಳು ನಿವೃತ್ತಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಆ ವಿಘ್ನಗಳೆಲ್ಲ ಲಯವಾಗುವಂಥವುಗಳಾಗುವು ಅಂಥೇಳಿ. ಅದರಲ್ಲಿ ಎಲ್ಲದರಲ್ಲಿ ಕೂಡ ಈ ನಮಸ್ಕಾರ ರೂಪ ಮಂಗಲವಾಗಿರುವಂಥದ್ದು ದಿನಚರ್ಯದಲ್ಲಿ ಕೂಡ, ಲೌಕಿಕದಲ್ಲಿ ಕೂಡ ಬಹಳಷ್ಟು ತಾನು ವ್ಯಾಪಕವಾಗಿರುವಂಥದ್ದಾಗಿರುವುದು. ನೇಮ ಉಂಟು. ಏಳುತ್ತಲೇ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು. ಆನಂತರ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಕೂಡ ಆರಂಭ ಮಾಡ್ಬೇಕಾದ್ರೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಮೊದಲೇ ಮುಟ್ಟಿ ನಮಸ್ಕರಿಸಿ ಪ್ರಾರಂಭ ಮಾಡಬೇಕು. ಎಲ್ಲರೂ ತಮ್ಮ ತಮ್ಮ ಕಾಯಕದೊಳಗೆ ತೊಡಗಬೇಕಾದ್ರೆ ಆ ವಸ್ತು ಭಗವಂತನ ಸ್ವರೂಪ ಅಂತೇಳಿ ತಿಳಿದುಕೊಂಡು ಅದಕ್ಕೆ ನಮಸ್ಕಾರ, ಭಕ್ತಿ, ಗೌರವ ಅರ್ಪಿಸಿ ಅದು ಜೀವನೋಪಾಯಕ್ಕಿರಬಹುದು ಅಥವಾ ಪಾರಮಾರ್ಥಕ್ಕಿರಬಹುದು. ಜೀವನೋಪಾಯಕ್ಕೂ ಮಾಡ್ತಕ್ಕಂಥದ್ದು ಕೂಡ ಆ ರೀತಿಯಾಗಿ ಗೌರವವನ್ನು ಸಲ್ಪಿಸುವಂಥದ್ದು ಎಲ್ಲ ಕಡೆಗಿರುವಂಥದ್ದಾಗಿರು. ಎತ್ತುಗಳನ್ನು ಹೂಡಿದ್ವಿ ಅಂದ ಕೂಡಲೇ ಅವಕ್ಕೆರಡಕ್ಕೂ ನಮಸ್ಕಾರ ಮಾಡಿ ಆಮೇಲೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಒಂದು ಗಾಡಿ ಚಲಿಸಬೇಕಾದ್ರೆ ಅದಕ್ಕೆ ಎಲ್ಲವೂ ನೇಮವಾಗಿರುವಂಥದ್ದು. ಅಡಿಯೆಲ್ಲ ಮಾಡಿದ ತಕ್ಷಣದಲ್ಲಿ ಅದನ್ನು ಮೇಲೆ ಎಲ್ಲ ಪರಿಶುದ್ಧವಾಗಿ ಒರೆಸಿ ಅದಕ್ಕೆ ವಿಭೂತಿ ಕಟ್ಟಿ ಹಾಕಿ ಅದರೊಳಗಿರ್ತಕ್ಕಂಥದ್ದು ತನ್ನ ತೆಗೆದುಕೊಂಡು ಅಗ್ನಿದೇವನಿಗೆ ಅರ್ಪಿಸಿ ನಮಸ್ಕರಿಸಿ ಅದನ್ನು ಸಂಸ್ಕಾರ ಕೊಟ್ಟು ಭಸ್ಮದಿಂದ, ಪ್ರಾರ್ಥನದಿಂದ, ಆಹುತಿಯಿಂದ ಸಂಸ್ಕಾರ ಕೊಟ್ಟು ನಮಸ್ಕಾರ ಮಾಡಿ ಮುಂದೆ ನೀಡಲಿಕ್ಕೆ ಪ್ರಾರಂಭ ಮಾಡಿ. ಯಾವುದ್ರೊಳಗಿಲ್ಲ, ಎಲ್ಲದರೊಳಗೂ ಕ್ರಮ ಅನ್ನುವಂಥದ್ದುಂಟು. ಅತ್ಯಂತ ಶ್ರೇಷ್ಠವಾಗಿರುವಂಥ ವರ್ತನೆಗಳವು. ಅದೇ ರೀತಿಯಾಗಿ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಅಲ್ಪಮತಿಯಾಗಿರುವಂಥವನು, ಅಲ್ಪಶಕ್ತನು, ಮೂಢನಾಗಿರುವಂಥವನು, ಇಂಥವನಿಗೆ ನೀನು ಆಜ್ಞೆ ಮಾಡಿರುವಂಥವನಾಗಿರುವಿ. ಈ ಮಹತ್ತರವಾಗಿರುವಂಥ ಯಾರಿಗೂ ಸಾಧ್ಯವಾಗದಿರ್ತಕ್ಕಂಥ ಅಸಾಧ್ಯವಾಗಿರುವಂಥ ಚರಿತ್ರೆಯನ್ನು ರಚನೆ ಮಾಡ್ತಕ್ಕಂಥದ್ದು ಆ ಗುರುಚರಿತ್ರೆ ಅನ್ನತಕ್ಕಂಥದ್ದನ್ನು ಎಷ್ಟು ಹೇಳಿದ್ರು ಎಷ್ಟು ಬರೆದ್ರು ಕೂಡ ಅದು ಮುಗಿತಕ್ಕಂಥದ್ದಲ್ಲವೇ ಅಲ್ಲ. ಅಷ್ಟು ಅಪಾರ ಮಹಿಮಶಾಲಿಯಾಗಿರುವಂಥದ್ದು, ಅಪಾರವಾಗಿ. ಅಂಥದ್ದ ಬರಿತಕ್ಕಂಥದ್ದನ್ನು ನನಗೆ ವಹಿಸಿಕೊಟ್ಟಿರುವಿ. ಅಂದ ಬಳಿಕ ನಿನ್ನ ಆಜ್ಞೆ ಆದೇಶವಾಗಿರುವಂಥದ್ದನ್ನು ಹೊತ್ತು ನೀನೇ ಎಲ್ಲ ಕಡೆಗೆ ಇರುವುದರಿಂದ ನನ್ನ ಒಳಗೂ ಹೊರಗೂ ಯಾವ್ಯಾವ ಶಬ್ದಗಳು, ದೃಷ್ಟಾಂತಗಳು, ಶ್ಲೋಕಗಳು, ಸೂತ್ರಗಳು ಅನ್ನುವಂಥವುಗಳು ಎಲ್ಲರಿಗೂ ಹಿತವಾಗ್ತವ. ಆ ರೀತಿಯಾಗಿರುವಂಥವುಗಳನ್ನು ಒಳಗೆ ಪ್ರೇರಿಸುವಂಥವನಾಗು ಎಂದು ಆಶೀರ್ವಾದ ರೂಪವಾಗಿರುವಂಥ ಮಂಗಲವಾಗಿರುವಂಥದ್ದನ್ನು ಬೇಡ್ತಾ ಪ್ರಾರ್ಥಿಸುವಂಥವನಾಗಿರುವನು. ಸದ್ಗುರುವು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ. ಎಲ್ಲೋ ಒಂದು ಕಡೆಗೆ ಒಂದು ರೂಪದಿಂದ ಒಂದು ಸ್ಥಾನದಲ್ಲಿ, ಒಂದು ಲೋಕದಲ್ಲಿ, ಒಂದು ದೇಶದಲ್ಲಿ, ಒಂದು ಸ್ಥಾನದಲ್ಲಿ ಅದನ್ನು ಅನ್ನುವಂಥದ್ದಲ್ಲ. ಅವನ ಸ್ವಸ್ವರೂಪದಿಂದ
ಎಲ್ಲ ಕಡೆಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲೆಲ್ಲ ತಾನು ತುಂಬಿಕೊಂಡಿರುವಂಥವನಾಗಿರುವನು. ಅವನ ಸ್ವರೂಪ ದೃಷ್ಟಿಯಿಂದ ಉದ್ಧಾರ ಮಾಡುವುದರ ಉದ್ದೇಶದಿಂದ ತಾನು ಅದೇ ಸಣ್ಣ ರೂಪವಾಗಿರುವಂಥದ್ದಾಗಿರುವುದು. ಈ ರೀತಿಯಾಗಿ ತನ್ನ ರೂಪದಲ್ಲೇ ತಾನಿದ್ದ ಅಂದರೆ ಯಾರಿಗೂ ವೇದ್ಯವಾಗುವುದಿಲ್ಲ, ಯಾರಿಗೂ ಪ್ರಯೋಜನವಾಗುವುದಿಲ್ಲ, ಯಾರಿಗೂ ದರ್ಶನವಾಗುವುದಿಲ್ಲ, ಯಾರಿಗೂ ಲಾಭವಾಗುವುದಿಲ್ಲ ಎನ್ನುವಂಥ ಉದ್ದೇಶದಿಂದ ತಾನು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಈ ದೇಹವನ್ನು ಧರಿಸಿ ತಾನು ಅವತರಿಸಿರುವಂಥವನಾಗಿರುವನು. ಭೂಲೋಕದಲ್ಲಿಯೇ ಈ ಬ್ರಹ್ಮ ವಿಚಾರವಾಗಿರುವಂಥದ್ದು. ಇದು ಸಿಗುವಂತಹದ್ದು ಎಲ್ಲಿ ಅಂದರೆ ಭೂಲೋಕದಲ್ಲಿ, ಅದರಲ್ಲಿಯೂ ಭರತಖಂಡದಲ್ಲಿ, ಬಹಳಷ್ಟು ಮುಖ್ಯವಾಗಿ ಭರತಖಂಡದಲ್ಲಿ. ಇಲ್ಲೇ ಅಜ್ಞಾನವೆನ್ನತಕ್ಕಂಥದ್ದು ಜ್ಞಾನಿಗಳೆನ್ನುವಂಥವರು, ಮಹಾತ್ಮರೆನ್ನುವಂಥವರು, ಸಾಧು ಸಂತರು, ದಾಸವರೇಣ್ಯರು ಎನ್ನುವಂಥವರೆಲ್ಲರೂ ಇಲ್ಲಿಯೇ ಉಗಮವಾಗಿ ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಸಾಧನವನ್ನು ಬೋಧಿಸುವಂಥವರಾಗಿರೋರು. ಆದ್ದರಿಂದ ಇದು ಪೃಥ್ವಿ ಅನ್ನುವಂಥದ್ದೇ ನಾವು ಸಾಧನ ಮಾಡಲಿಕ್ಕೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ, ಮೋಕ್ಷ ಸಂಪಾದನೆ ಮಾಡಲಿಕ್ಕೆ ಈ ಭೂಲೋಕವೇ ಮುಖ್ಯವಾಗಿರುವಂಥದ್ದು. ಬೇರೆ ಲೋಕದಲ್ಲಿ ಸಾಧನ ಮಾಡಲಿಕ್ಕಾಗುವಂತಹದ್ದಾಗುವುದಿಲ್ಲ, ಪುಣ್ಯ ಸಂಪಾದನೆ ಮಾಡಿಕೊಳ್ಳಲಿಕ್ಕೂ ಆಗುವುದಿಲ್ಲ. ಅಲ್ಲಿ ಒಯ್ದದ್ದನ್ನು ಖರ್ಚು ಮಾಡೋಕ್ಕಾಗದ ಹೊರತು ಸಂಪಾದನೆ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಅಲ್ಲಿ. ಆದ್ದರಿಂದ ಮೋಕ್ಷ ಸಂಪಾದನೆ ಮಾಡಲಿಕ್ಕೆ ಇದೇ ಆಶ್ರಯವಾಗಿರುವಂಥದ್ದು. ಇಂಥ ದೇಶದ ಪೈಕಿಯಾಗಿರುವಂಥದ್ದು ನೈಜಾಮ ದೇಶ. ಅದರಲ್ಲಿ ವಂಶದುರ್ಗವೆಂಬ ಪವಿತ್ರ ಗ್ರಾಮ, ಅದರೊಳಗೆ ಮಹಾಶಿವಭಕ್ತರಾಗಿರುವಂಥ, ಧರ್ಮಾತ್ಮರಾಗಿರ್ತಕ್ಕಂಥ, ಮಹಾಪುಣ್ಯಶಾಲಿಗಳಾಗಿರ್ತಕ್ಕಂಥ, ಚರ್ಮದೇಹಕ್ಕೆ ಬಂದಿರತಕ್ಕಂಥ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎನ್ನುವಂಥ ದಂಪತಿಗಳು ಅವರು ಯಾವಾಗಲೂ ಶಿವಧ್ಯಾನ, ಶಿವಪೂಜೆ, ಶಿವಸ್ತೋತ್ರ, ಶಿವಶರಣರ ಆರಾಧನೆ ಇಂಥವುಗಳನ್ನು ಮಾಡ್ತಾ ಕಾಲಹರಣ ಮಾಡುತ್ತಿರುವಾಗ ತಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ವೀರಭದ್ರ ಸ್ವಾಮಿಗಳನ್ನು ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಅವರ ಸೇವಾದಿಗಳನ್ನು ಮಾಡ್ತಾ ಅವರಿಂದ ಉಪದೇಶವಾಗಿರುವಂಥದ್ದನ್ನು ತಾವು ದಿನನಿತ್ಯ ಶ್ರವಣ ಮಾಡ್ತಾ ಇದ್ದರು. ಹಿಂಗೆ ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮಜ್ಞಾನ ಭರಿತರಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳು ಬ್ರಹ್ಮಾತ್ಮೈಕ ಉಪದೇಶಯುಕ್ತವಾಗಿರುವಂಥ ಶೂನ್ಯ ಸಂಪಾದನ ಮೊದಲಾದಂಥ ಉತ್ತಮವಾಗಿರುವಂಥ ಗ್ರಂಥಗಳನ್ನು ಆ ದಂಪತಿಗಳಿಗೆ ಬೋಧಿಸುತ್ತಿದ್ದರು. ದಿನನಿತ್ಯ ಅವರಿಂದ 2-3 ಹೊತ್ತು ಶ್ರವಣ ಗ್ರಂಥಗಳನ್ನು ಶ್ರವಣ ಮಾಡ್ತಿದ್ರು. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಹೀಗೆ ಅವರು ತಾವು ಅವರಿಂದ ವೇದಾಂತ ಗ್ರಂಥಗಳನ್ನು ಶ್ರವಣ ಮಾಡುತ್ತಿದ್ದರು. ಹೀಗಿರುವಂಥ ಆ ಪುಣ್ಯ ದಂಪತಿಗಳಿಗೆ 3 ಮಂದಿ ಪುತ್ರರು. ಅದರಲ್ಲಿ ಕೊನೆಯವನಾಗಿರುವಂಥವನೇ ಸಿದ್ಧ ಗುರುರಾಯನು. ಚೈತ್ರ ಶುದ್ಧ
ನವಮಿಯ ದಿವಸ ರಾಮನವಮಿಯ ದಿವಸ ಸಿದ್ಧಾರೂಢರ ಅವತಾರವಾಗುವಂತಹದ್ದಾಯಿತು. ಅವತಾರವಾಗಿ ಬಾಲ್ಯದಲ್ಲಿಯೇ ತಾನು ಕೂಡ ತಂದೆ ತಾಯಿಗಳ ಜೊತೆಯಲ್ಲಿ ಆ ಸದ್ಗುರುಗಳ ಸನ್ನಿಧಿಯಲ್ಲಿ ಹೋಗಿ ತಾನು ಕೂಡ ಬಹಳಷ್ಟು ಪ್ರೇಮದಿಂದ ಏಕಾಗ್ರತೆಯಿಂದ ಸಂತೋಷದಿಂದ ಅವರ ಉಪದೇಶವನ್ನು ತಾನು ಶ್ರವಣ ಮಾಡುತ್ತಿದ್ದನು. ಹೀಗಿರುತ್ತ ಆತನು 3 ವರ್ಷ ವಯಸ್ಸಿನಲ್ಲಿ ಶಾಸ್ತ್ರ ವಿಷಯದಲ್ಲಿ ಬಹು ಕುಶಲನಾದನು. 6 ಶಾಸ್ತ್ರಗಳನ್ನು ತಾನು ಕರಗತ ಮಾಡಿಕೊಳ್ಳುವಂಥವನಾದನು. ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ್ಯ ವಿಚಾರ ಹೊರಡಲು ಅದನ್ನು ಸಂಪೂರ್ಣವಾಗಿ ಲಿಂಗದೊಳಗೆ ಐಕ್ಯವಾದಾಗ ಮಾತ್ರ, ಶಿವನಲ್ಲಿ ಐಕ್ಯವಾದಾಗ ಮಾತ್ರ ಈ ಭವಬಂಧನದ ಕೊನೆಯಾಗುವಂತಹದ್ದಾಗುವುದು. ಆದ್ದರಿಂದ ಇದೇ ಮುಖ್ಯವಾಗಿರುವಂಥ ಸಾಧನ ಎನ್ನುವಂತಹ ವಿಷಯವನ್ನು ಕುರಿತು ಲಿಂಗಾಂಗ ಸಾಮರಸ್ಯದ ಬಗ್ಗೆ ವೀರಭದ್ರ ಸ್ವಾಮಿಗಳು ಬಹಳಷ್ಟು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅದನ್ನು ಕೇಳುತ್ತಲೇ ಅನುಷ್ಠಾನ ಮಾಡಬೇಕಂತ ಹೇಳಿ ತಾನು ಕೂಡ ಅದೇ ರೀತಿಯಾಗಿ ನಿಶ್ಚಯ ಮಾಡಿಕೊಂಡು ತಾನು ಲಿಂಗಾಂಗ ಸಾಮರಸ್ಯ, ಲಿಂಗಮಯಂ ಜಗತ್ಸರ್ವಂ ಅಂಥೇಳಿ, ಶಿವಮಯಂ ಜಗತ್ಸರ್ವಂ ಅಂಥೇಳಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂಥೇಳಿ ಹಿಂಗೆ ಶ್ರುತಿಗಳು ಹೇಳ್ತವೆ. ಲಿಂಗಮಯವಾಗಿರುವಂತಹದ್ದು ಜಗತ್ತು ಅಂದ ಬಳಿಕ ಲಿಂಗಾಂಗ ಸಾಮರಸ್ಯ ಅಂದರೆ ಸಾಮರಸ್ಯದಲ್ಲಿ ನಾವು ಬೆರೆತುಕೊಳ್ತಕ್ಕಂಥದ್ದು, ಪ್ರೀತಿಯಿಂದ ಕೂಡುವಂತಹದ್ದು ಅದರೊಳಗೆ. ಹೀಗಾದಾಗ ಅವರು ಬರೀ ಹಿಡಿದಿರ್ತಕ್ಕಂಥ ಲಿಂಗದಲ್ಲಿ ಅಷ್ಟೇ ಬೆರಿಬೇಕು ಅಂಥೇಳಿ ಇದು ವಾಚ್ಯಾರ್ಥವಾಗಿರುವಂಥದ್ದು. ಆದರೆ ಸಕಲ ಪ್ರಾಣಿಗಳಲ್ಲೆಲ್ಲ ತಾವು ಭಗವಂತನ ದರ್ಶನವನ್ನು ಮಾಡಿ ಚರಾಚರವಾಗಿರುವಂಥದ್ದೆಲ್ಲದು ಇದು ಶಿವನ ಸ್ವರೂಪ ಅಂಥೇಳಿ ತಾವು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಅದೇ ರೀತಿಯಾಗಿ ಎಲ್ಲ ಕಡೆಗೂ ತಾವು ವರ್ತಿಸುತ್ತಿದ್ದರು. ಸಮಭಾವದಿಂದ, ಶಿವಭಾವದಿಂದ, ಬ್ರಹ್ಮಭಾವದಿಂದ ಚರಾಚರ ವಸ್ತುಗಳನ್ನು ತಾವು ಕಾಣ್ತಾ ಇದ್ರು. ಇದಕ್ಕೆ ಅಭೇದ ದರ್ಶನ ಅಂತೇಳಿ. ಹೀಗೆ ಚಿಕ್ಕ ವಯಸ್ಸಿನಲ್ಲೇ ತಾವು ಅಭೇದ ದರ್ಶನ ಮಾಡ್ತಾ ಇರುವಂಥ ಸಮಯದಲ್ಲಿ ಬಾಲಕರೆಲ್ಲರೂ ಕೂಡಿ ಆಟವಾಡುವಾಗ ಅವರಿಗೆ ಬಾಲಕರು ಎಳ್ಳನ್ನು ಕೇಳಿದ್ರು. ಎಳ್ಳು ತಿನ್ನುವ ಇಚ್ಛೆ ಆಗೈತಿ ಅಂಥೇಳಿ ಮನೆಗೆ ಹೋಗಿ ನೋಡಿದಾಗ ಎಳ್ಳಿನ ಗಡಿಗೆ ಮೇಲಿತ್ತು. ಆವಾಗ ಅದರ ತಳಕ್ಕೆ ತೂತು ಮಾಡಿ ಅದರಿಂದ ಬರ್ತಕ್ಕಂಥ ಎಳ್ಳನ್ನು ಎಲ್ಲರಿಗೂ ಕೊಟ್ಟರು. ಅವು ತಾವು ಕಟ್ಕೊಂಡು ಹೋಗ್ತಕ್ಕಂಥವುಗಳು ಅದನ್ನು ನೋಡಿ ಬಹಳಷ್ಟು ಹುಡುಗರು ಬಂದು ಕೂಡ ತಿನ್ನೋದು, ಕಟ್ಕೊಳ್ಳೋದು, ಹೋಗೋದು. ಒಂದು ಎಳ್ಳಿನ ರಾಶಿನೇ, ಒಂದು ಸಣ್ಣ ಗಡದಲ್ಲಿ ಎಳ್ಳಿನ ರಾಶಿ. ಇದು ಊರಲ್ಲೆಲ್ಲ ಪ್ರಚಾರವಾಗುವಂಥದ್ದು. ಎಲ್ಲರೂ ಬಂದು ತಾಯಿ ಹೊರಗೋಗಿ ಬಂದವಳು ನೋಡಿದಾಗ ಆಶ್ಚರ್ಯವಾಯಿತು. ಏನು ಎಳ್ಳಿನ ರಾಶಿ? ನಾನಿಟ್ಟದ್ದೊಂದು ಅರ್ಪಾವು ಎಳ್ಳು ಕೆಳಗೆ ಬಿದ್ದಿರ್ತಕ್ಕಂಥದ್ದು ರಾಶಿ ರಾಶಿಯಾಗಿ ಬಂತು. ಎಲ್ಲರೂ ಕಟ್ಕೊಂಡು ಹೋಗ್ತಾರೆ. ಹಾಗೆ ಐತಿ. ಇದೇನು ಆಶ್ಚರ್ಯ! ಇದು ನಿನ್ನ ಗುರುಸೇವೆಯ ಮಹಿಮೆ. ಇದು ನೀನು ಮಾಡಿರ್ತಕ್ಕಂಥ ಅನುಪಮವಾಗಿರುವಂಥ ಗುರುಸೇವೆ ಅನ್ನುವಂಥದ್ದೇನಿರ್ಬೋದು ಅದು ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವೇ ಮಾಡಿದ್ರೂ ಕೂಡ ಬಹಳಷ್ಟು ಮಹತ್ತರವಾಗುವಂಥದ್ದಾಗುವುದು, ಅಕ್ಷಯವಾಗುವಂಥದ್ದಾಗುವುದು. ಆದರೆ ಮಾಡ್ತಕ್ಕಂಥದ್ದು ಸ್ವಲ್ಪ ಬಹಳ ಮುಖ್ಯ ಅಲ್ಲ, ಅದರೊಳಗೆ ಸದ್ಭಾವ ಬಹಳಷ್ಟು ಮುಖ್ಯ, ನಂಬಿಕೆ ಬಹಳಷ್ಟು ಮುಖ್ಯ, ಪ್ರೇಮ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಹಾಗೆ ನೀನು ಮಾಡಿರ್ತಕ್ಕಂಥದ್ದೇನೋ ಆಯಿತೋ ಅದೇ ಈ ರೀತಿಯಾಗಿರ್ತಕ್ಕಂಥ ಅಕ್ಷಯವಾಗಿರುವಂಥದ್ದಾಗಿರುವುದು ಎಂದು ಹೇಳಿ
ಅದರ ಲಕ್ಷ್ಯಾರ್ಥವಾಗಿರ್ತಕ್ಕಂಥ ಜ್ಞಾನಿ ಹೃದಯವು ಕೂಡ ಹೀಗೆ. ಅದರಲ್ಲಿ 4 ವೇದ, 6 ಶಾಸ್ತ್ರ, 28 ದಿವ್ಯಾಗಮನ, 108 ಉಪನಿಷತ್ತು, ಅನೇಕ ಗ್ರಂಥಗಳೆನ್ನುವಂಥವುಗಳೆಲ್ಲವೂ ತುಂಬಿಕೊಂಡಿರುವಂಥವುಗಳಾಗಿರುವು. ಅವರು ಎಷ್ಟು ಉಪದೇಶ ಮಾಡಿದ್ರು ಕೂಡ ಆ ವಿದ್ಯಾ ಭಂಡಾರಕ್ಕೆ ಕೊರತೆ ಎನ್ನುವಂಥದ್ದೇ ಆಗುವುದಿಲ್ಲ. ಅದು ಧಾರಾಕಾರವಾಗಿ ಬರುತ್ತಲೇ ಇರುತ್ತದೆ. ಜ್ಞಾನಿಗಳ ಹೃದಯವೆಂದರೆ ಹಾಗೇ ಇರುವಂಥದ್ದು, ಅದೆಂದೂ ಖಾಲಿಯಾಗುವುದಿಲ್ಲ. ಅದು ಅಕ್ಷಯ ಜ್ಞಾನದ ಭಂಡಾರವಾಗಿರುವಂಥದ್ದು ಎಂದು ಉಪದೇಶ ಮಾಡಿದರು. ಜ್ಞಾನಿಗಳಲ್ಲಿ ಮಾತ್ರ ಆಗಿರುತ್ತದೆ. ಅವರು ಹೊರತಾಗಿ ಏನಾರು ಹೇಳಿದ್ರು ಅಂದರೆ ಹೇಳಿದ್ದೆಲ್ಲ ಖಾಲಿ ಆಗಿಬಿಡ್ತೈತಿ. ಮತ್ತೆ ಯಾವ್ದ್ರಾಗಾರೋ ಕೊಂಡ್ಕೊಂಬರ್ಬೇಕಾಗತ್ತೆ. ಯಾವುದೋ ಪುಸ್ತಕದಾಗ ಯಾರೋ ಹೇಳೋದು ಕೇಳ್ಕೊಂಡು ಅವರು ಅಲ್ಲಿತ್ತನೇ ಎಲ್ಲ ಉದಯವಾಗ್ತಕ್ಕಂಥದ್ದು. 4 ವೇದ, ಒಂದೊಂದು ವೇದದಾಗ ಒಂದಿರ್ತಾವೆ, ಮತ್ತು ಇನ್ನೊಂದು ವೇದದಾಗಿರಲ್ಲ. ಆದರೆ ಜ್ಞಾನಿ ವೃದ್ಧದಲ್ಲಿ 4 ವೇದಗಳು ಒಂದು ಶಾಸ್ತ್ರಕ್ಕಿದ್ದಾಗ ಮತ್ತೊಂದು ಶಾಸ್ತ್ರದಾಗಿರಲ್ಲ. ಆದರೆ ಎಲ್ಲ ಶಾಸ್ತ್ರಗಳು ಎಲ್ಲವೂ ವಿದ್ಯಾಮೂರ್ತಿಯಾಗಿರ್ತಕ್ಕಂಥವನು. ವಿದ್ಯೆ ಉಗಮವಾಗುವುದೇ ಅವನಿಂದ ಆಗಿದ್ದರಿಂದ ಅವನ ಹೃದಯದಲ್ಲಿ ಈ ಪ್ರಕಾರವಾಗಿ ಅಪಾರವಾಗಿರುವಂಥದ್ದುಂಟು ಅಂಥೇಳಿ ಆ ಒಂದು ಲೀಲೆಯನ್ನು ಮಾಡಿ ತೋರಿಸಿದ್ರೆ ಗೂಢಾಭಿಪ್ರಾಯವಾಗಿರುವಂಥದ್ದನ್ನು ಹೇಳಿದರು. ಹೀಗೆ ಕೆಲವು ದಿವಸ ಕಳೆದ ಕೂಡಲೇ 5 ವರ್ಷವಾಯಿತು. ಇನ್ನು ಶಾಲೆಗೆ ಹೋಗಬೇಕು ಅಂಥೇಳಿ ಆಗ್ರಹ ಮಾಡುವಂಥವಳಾದಳು. ಆವಾಗ ಅದನ್ನು ಕೇಳಿ ನಾನೀಗಾಗಲೇ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಅಂತರ ಬಹಿರವಾಗಿ ಸರ್ವತ್ರ ಏಕದರ್ಶನ ಮಾಡ್ತಕ್ಕಂಥ ಪಾರಮಾರ್ಥ ಶಾಲೆಯಲ್ಲಿ ಗುರುಕುಲದಲ್ಲಿ ನಾನೀಗಾಗಲೇ ಇದ್ದುಕೊಂಡು ಸಾಧನ ಮಾಡ್ತಾ ಇರುವೆನು. ಅಂದ ಬಳಿಕ ಆ ಶಾಲೆಯಾಗಿರುವಂಥದ್ದನ್ನು ಬಿಟ್ಟು ಈ ಲೌಕಿಕ ಹೊಟ್ಟೆಪಾಡಿನ ವಿದ್ಯೆಯನ್ನು ಕಲಿಸುವಂಥ ಶಾಲೆಯಲ್ಲಿ ನನ್ನ ಕೆಲಸವೇನು ಎಂದು ತಾನು ಹೇಳುವಂಥವನಾದನು. ಸಂಸ್ಕಾರವಿತ್ತು, ಗುರು ಸೇವೆ ಮಾಡಿದ್ದಳು, ಗುರುಪದೇಶ ಪಡೆದಿದ್ದಳು. ಖಂಡಿತವಾಗಿ ಒಂದು ಮಹಾಪುರುಷನೆಂದು ಈ ಪ್ರಕಾರವಾಗಿ ತಿಳಿದುಕೊಳ್ಳುವಂಥವಳಾದಳು. ಹೀಗಿರುತ್ತ ಒಂದು ದಿವಸ ಆಡುತ್ತಿರುವಾಗ ಒಂದು ಎಮ್ಮೆಯನ್ನು ಕಂಡದ್ರ ಮೇಲೆ ಕೂತು ವಿನೋದವಾಗಿರುವಂಥದ್ದು, ಬಾಲಲೀಲೆಯಾಗಿರುವಂಥದ್ದು ಉತ್ಸವ ಮಾಡ್ರಿ ಅಂದರು. ಅದು ಮುಂದೆ ಕಾಲಿಡಲಿಲ್ಲ. ನೀನು ಜಡವಾಗಿ ಬಿಡು ನೀನು ಅಂತ ಹೇಳಿದ ಕೂಡಲೇ ಜಡವಾಗಿ ಬಿಡ್ತು. ಈ ವಿಷಯ ತಿಳಿದ ಕೂಡಲೇ ಬಹಳಷ್ಟು ರೋದನ ಮಾಡಲಿಕ್ಕತ್ತಿದಾಗ ಆ ದುಃಖವನ್ನು ನೋಡಿ ಸಹಿಸದೆ, ಇಷ್ಟಕ್ಕೆ ಯಾಕೆ ಈ ಕ್ಷುಲ್ಲಕವಾಗಿರುವಂಥದ್ದಕ್ಕೆ ಇಷ್ಟು ದುಃಖ ಪಡ್ತೀರಿ? ಎಂಥೆಂಥದ್ದು ಅಮೂಲ್ಯವಾಗಿರುವಂಥ ಮನುಷ್ಯತ್ವ, ಅಮೂಲ್ಯವಾಗಿರುವಂಥ ಸಮಯ, ಅಮೂಲ್ಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಕಳ್ಕೊಂತೀರಿ. ಆದರೆ ಅದಕ್ಕೆ ವ್ಯಥೆ ಮಾಡ್ತಾ ಇಲ್ಲ. ಆಯುಷ್ಯ ಹೋಗ್ತಾ ಐತಿ, ಆದರೆ ವ್ಯಥೆ ಮಾಡ್ಕೊಂತ ಅಲ್ಲ ನಾವು. ಮನುಷ್ಯತ್ವ ಹೋಗ್ತೈತೆ. ಅದು ಕೂಡ ಯಾವಾಗ ಸತ್ತು ಹೋತು ಅಂದ್ಕೂಡಲೇ ಮನುಷ್ಯತ್ವ ಹೋಗಿಬಿಡ್ತದೆ. ಮತ್ತು 84 ಲಕ್ಷ ಜೀವರಾಶಿಯಲ್ಲಿ ಬರ್ತಕ್ಕಂಥದ್ದು. ಇವೆಷ್ಟು ಹಾಳಾದ್ರೂ ಕೂಡ ನಾವು ವಿಚಾರ ಮಾಡ್ತಾ ಇಲ್ಲ. ಈ ಸಣ್ಣದಕ್ಕೆ ಯಾಕೆ ವಿಚಾರ ಮಾಡ್ತಕ್ಕಂಥ? ಬೇಕು ಅನ್ನುವಂಥ ಆಗ್ರಹವಿದ್ದರೆ ತಗೋ ಇದನ್ನ ಅಂಥೇಳಿ ಓಂ ನಮಃ ಶಿವ ಅಂತೇಳಿ ತಾವು ಸ್ಪರ್ಶ ಮಾಡಿದರು. ಅದಾಗಲೇ ಚೇತನಗೊಂಡು ಹೋಗುವಂಥದ್ದನ್ನು ಕಂಡು ಬಹಳಷ್ಟು ಆಶ್ಚರ್ಯಚಕಿತರಾದರು. ಅಲ್ಲಿ ನಡೆದಿರ್ತಕ್ಕಂಥವರೆಲ್ಲರೂ ಚಕಿತರಾದರು. ಅಂತಹ ಕೃತ್ಯವನ್ನು ಮಾಡಿ ಅದರ ಮೂಲ ಉದ್ದೇಶವಾಗಿರುವಂಥದ್ದನ್ನು ಕೂಡ ಲಕ್ಷಾರ್ಥವನ್ನು ಕೂಡ ಹೇಳುವಂಥವರಾದರು. ಆತ್ಮನು ಇದರ ಮೇಲೆ ಆರೋಹಣ ಮಾಡಿದ ತಕ್ಷಣದಲ್ಲಿ ಇದು ಜಡವಾಗುವಂಥದ್ದಾಗುವುದು.
ಆ ತಮೋಗುಣವೆನ್ನುವಂಥದ್ದು ಅದನ್ನು ನಾಶ ಮಾಡುವಂಥ ಉದ್ದೇಶವೇ ಸದ್ಗುರುವಿನ ಉದ್ದೇಶ. ಆ ರೀತಿಯಾಗಿ ಪ್ರಯತ್ನ ಮಾಡಿದಾಗ ಅವನು ಯಾವಾಗ ದರ್ಶನವಾಗ್ತದೋ, ಸದ್ಗುರುವಿನ ಸ್ಪರ್ಶನವಾಗ್ತದೋ, ಉಪದೇಶವಾಗ್ತದೋ, ಈ ಅಹಂ ಎನ್ನುವಂಥದ್ದು ಸತ್ತು ಹೋಗಿಬಿಡುವಂಥದ್ದು ಆಗ್ಬೋದು. ಅಹಂ ಎನ್ನುವಂಥ ಅಭಿಮಾನವೆನ್ನುವಂಥದ್ದು ಸತ್ತು ಹೋಗುವಂಥದ್ದು. ಅವನು ಸಂಕಲ್ಪ ಮಾಡಿದ ಮಾತ್ರದಿಂದಲೇ ಅದನ್ನು ಕೂಡ ಆಸಕ್ತರಾಗಿರ್ತಕ್ಕಂಥವರಿದ್ದಾಗ ಅವರನ್ನು ಕಂಡು ಮತ್ತೆ ಜಾಗೃತ ಮಾಡುವಂಥವನಾಗುವನು ಎಂದು ಈ ಪ್ರಕಾರವಾಗಿ ತಾನು ಸಹಜವಾಗಿ ನಡೆದಿರ್ತಕ್ಕಂಥ ಲೀಲೆಗಳ ಮೂಲ ಉದ್ದೇಶವಾಗಿರುವಂಥದ್ದನ್ನು ಪ್ರಕಟ ಮಾಡ್ತಿರುವಾಗ ಸ್ನಾನಕ್ಕೆ ಬನ್ನಿರಿ ಎಂದು ಹುಡುಗರನ್ನು ಕರೆದುಕೋ ಕೇಳಿದರು. ಸಿದ್ಧರು ಕೂಡ ಬರಲಿಕ್ಕೆ ಹುಡುಗರು ಅಂದರೆ ಬಹಳಷ್ಟು ಸಂತೋಷ, ಸಂಭ್ರಮ, ಸಡಗರ. ಅವ್ರ ಜೊತೆಯಲ್ಲಿ ಇರಲಿಕ್ಕೆ, ಒಡನಾಡಲಿಕ್ಕೆ, ಅವೆಲ್ಲ ನೋಡಲಿಕ್ಕೆ ಬಹಳಷ್ಟು ಸಂತೋಷ. ಈಗ ಕರ್ಕೊಂಡು ಕೆರೆದಂಡಿಗೆ ಹೋಗಿ ಎಲ್ಲರೂ ಈಜು ಬೀಳುವಂಥವರಾದರು. ಒಬ್ಬನಿಗೆ ಈಜು ಅನ್ನುವಂಥದ್ದು ಬರಲಿಲ್ಲ. ಬಲಾತ್ಕಾರವಾಗಿ ಕರ್ಕೊಂಡು ಬಂದು ಮುಳುಗಿಸಿ ಬಿಟ್ಟರು. ಅವನು ಮುಳುಗಿಬಿಟ್ಟ. ವಿಷಯ ತಂದೆ ತಾಯಿಗಳಿಗೆ ಹೋಗಿ ತಿಳಿಸಿದರು. ಒಬ್ಬನೇ ಪುತ್ರ, ಬಹಳಷ್ಟು ದೇವರಿಗೆ ಹರಕೆ ಕಟ್ಟು ಬಹಳಷ್ಟು ಪ್ರೇಮದಿಂದ ಜೋಪಾನ ಮಾಡಿದ್ರು, ಸತ್ತ ಅಂದ್ಬಿಡೋರು. ಬಹಳಷ್ಟು ದುಃಖವಾಗಿ ಆಕ್ರೋಶ ಮಾಡ್ತಾ, ಬೈತಾ, ದುಃಖ ಮಾಡ್ತಾ ಬಂದರು. ಏನೂ ಆಗಿಲ್ಲ ನಿನ್ನ ಮಗನಿಗೆ, ಯಾಕೆ ನೀವು ಇಷ್ಟು ಇದನ್ನು ಮಾಡ್ತೀರಿ? ಪರಮಾತ್ಮನಲ್ಲಿ, ಜಲರೂಪಿ ಪರಮಾತ್ಮನಲ್ಲಿ ತಾನು ಕೂಡಿದ್ದಾನೆ. ಏನು ಹೇಳಿದ್ರು ಕೂಡ ಅವರಿಗೆ ಸಮಾಧಾನವಾಗಲಿಲ್ಲ. ಕರಿ ನಿನ್ನೆ ಮಗನ ಹೆಸರಿನಿಂದ ಅಂದ್ಬಿಟ್ಟು ಕರೆದಳು. ಬಂದ. ನಾನು ಬಹಳಷ್ಟು ಆನಂದವಾಗಿದ್ದೆ, ಯಾಕೆ ಮತ್ತೆ ಇದಕ್ಕೆ ಕರೆದಿ ಅಂತೇಳಿ ಕೇಳಿದ. ಅಯ್ಯೋ ನೀನಿಲ್ಲ ಅಂದರೆ ನನ್ನ ಪ್ರಾಣವಾಗಿರ್ತಕ್ಕಂಥದ್ದನ್ನೇ ಬಿಟ್ಟು ಬಿಡ್ತಿದ್ದೆ ಅಂದಾಗ ಕೊನೆಗೆ ಅವನನ್ನು ಅವರ ತಾಯಿಗೆ ಒಪ್ಪಿಸಿದರು. ಒಪ್ಪಿಸಿ ಆವಾಗ ನೆರೆದಿರ್ತಕ್ಕಂಥವರೆಲ್ಲರೂ ಬಹಳಷ್ಟು ಆಶ್ಚರ್ಯವಾದರು. ಉಪಾಧಿಯನ್ನು ಬಿಡಲಿಕ್ಕೆ, ಮೋಹವನ್ನು ಬಿಡಲಿಕ್ಕೆ ಎಲ್ಲರೂ ಇದೇ ಪ್ರಯತ್ನ ಮಾಡ್ತಾರೆ. ಇದೇ ರೀತಿ ಅವನು ಹೆಂಗೆ ಜಲರೂಪಿಯಾಗಿರುವಂಥ ಪರಮಾತ್ಮನ ಲೈಕ್ಯನಾಗಲಿಕ್ಕೆ ಹೆದರ್ತಾ ಇದ್ದ, ದಂಡಿ ಮೇಲಿದ್ದ, ಹಾಗೆ ಸಾಧಕರಾಗಿರುವಂಥವರು ಮೋಕ್ಷವನ್ನು ಹೊಂದಲಿಕ್ಕೆ, ಇದರೆಲ್ಲದರ ಅಭಿಮಾನವನ್ನು ಬಿಡಲಿಕ್ಕೆ, ದೇಹದ ಅಭಿಮಾನ, ಜಾತಿ ಅಭಿಮಾನ ಇವೆಲ್ಲ ಬಿಡಲಿಕ್ಕೆ ಬಹಳಷ್ಟು ಹೆದರ್ತಾರೆ. ಅವರದ್ರ ಒಂದಾಗಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಆವಾಗ ಸದ್ಗುರುವಾಗಿರ್ತಕ್ಕಂಥವನು ಪ್ರಯತ್ನಪೂರ್ವಕವಾಗಿ ಅವರನ್ನು ಬಲಾತ್ಕಾರಪೂರ್ವಕವಾಗಿ ಹೋಗಿ ಮುಳುಗಿಸುವಂಥವನಾಗುವನು. ಒಮ್ಮೆ ಮುಳುಗಿದ ಬಳಿಕ ಕರತೆಗೆ ಆರ್ತಿ ತಗೊಂಡು ಹೋಗಿದಾರ, ನಿವಾಳಿ ತಗೊಂಡು ಹೋಗಿದಾರ. ಹಾಗೆ ಉಪಾಧಿಗಳನ್ನೆಲ್ಲ ಬಿಟ್ಟು ನಿರುಪಾಧಿಕವಾಗಿರುವಂಥ ವಸ್ತುವಿನಲ್ಲಿ ಸೇರಲಿಕ್ಕೆ ಜೀವಿಗಳು ಹೆದರ್ತಾರೆ. ಅಂದರೆ ಸದ್ಗುರು ಬಲಾತ್ಕಾರ ಮಾಡಿ ಅವರಿಗೆ ಬೆರೆಸುವಂಥವನಾಗುವನು. ವ್ಯರ್ಥ ಬಳಕ ಈ ಕಡೆ ಬರಲಿಕ್ಕೆ ಇಚ್ಛೆ ಆಗೋದಿಲ್ಲ. ಯಾಕೆ ನನ್ನನ್ನು ಕರೆದು ಬಹಳಷ್ಟು ಸಂತೋಷವಾಗಿದ್ದೆ ಅಂತೇಳಿ.
ಹೀಗೆ ನಮ್ಮ ತನವಾಗಿರ್ತಕ್ಕಂಥದ್ದನ್ನು ಬಿಟ್ಟು ನಾವು ನಮ್ಮ ಅಭಿಮಾನ ಬಿಟ್ಟು ನಮ್ಮ ಮೋಹವನ್ನು ಬಿಟ್ಟು ಆ ಗುರುವಿನಲ್ಲಿ ಬ್ರಹ್ಮನಲ್ಲಿ ಕೂಡಲಿಕ್ಕೆ ನಾವು ಬಹಳಷ್ಟು ಹಿಂಜರಿತಾ ಇರ್ತೇವೆ. ಆದರೆ ಪುಣ್ಯಪಕ್ವವಾಗಿರ್ತಕ್ಕಂಥ ಜೀವಿಗಳನ್ನು ಖಂಡಿತವಾಗಿ ಸದ್ಗುರು ಬಲಾತ್ಕಾರವಾಗಿ ಅವನನ್ನು ಹೆಂಗ ಮುಳುಗಿಸಿ ಅವನ ಭಯವನ್ನು ಬಿಡಿಸಿದ್ರು ಆ ರೀತಿಯಾಗಿ ಈ ಭವದ ಭಯವನ್ನು ಬಿಡಿಸುವಂಥವರಾಗುವರು ಎಂದು ಈ ಪ್ರಕಾರವಾಗಿ ಉಪದೇಶ ಮಾಡುವಂಥವರಾದರು. ಮಾಡಿ ಮತ್ತೊಂದು ದಿವಸ ಬಾಲಕರನ್ನೆಲ್ಲ ಕೂಡಿಕೊಂಡು ಹಣ್ಣಿನ ತೋಟಕ್ಕೆ ಹೋದರು. ಅಲ್ಲಿರ್ತಕ್ಕಂಥ ಉತ್ತಮವಾಗಿರುವಂಥ ಹಣ್ಣುಗಳನ್ನು ನೋಡಿಕೊಂಡು ಆ ಹಣ್ಣಿನ ಕಡೆಗೆ ಎಲ್ಲರೂ ಹಣ್ಣು ಆರಿಸಲಿಕ್ಕೆ ಹೋಗುವಂಥವರಾದರು. ಇವರೆಲ್ಲ ಆ ಕಡೆ ಹೋಗಿರುವರು ಅಂತ ಹೇಳಿ ಸಂಕಲ್ಪ ಮಾತ್ರದಿಂದಲೇ ತಮ್ಮ ಹತ್ರ ಒಂದು ಹುಡುಕಿದ್ರು. ಅಲ್ಲಿ ಇಲ್ಲಿ ಹಣ್ಣುಗಳನ್ನು ಇಲ್ಲೇ ಹಣ್ಣಿನ ರಾಶಿಯನ್ನು ಮಾಡಿದರು. ರಾಶಿಯನ್ನು ಕಂಡು ಎಲ್ಲರೂ ಈ ಕಡೆಗೆ ಬರುವಂಥವರಾದರು. ಸಾಕಷ್ಟು ತಿಂದು ಮತ್ತೆ ಕಟ್ಟಿಕೊಂಡು ಹೋಗ್ತಾ ಇದ್ದರು. ಭಗವಂತ ಕೊಟ್ಟಿರ್ತಕ್ಕಂಥ ತೃಪ್ತಿಯಾಗಿ ತಿಂದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕು, ಅವನು ಮತ್ತೆ ಯಾಕೆ ಕಟ್ಕೊಂಡು ಹೋಗ್ತಾರೆ ಅಂದ್ಕೊಂಡು ಬಿಟ್ಟರು ಕೂಡ ಆ ವಸ್ತುಗಳನ್ನೇ ಬಿಟ್ರಿ. ಆದರೆ ಆ ವಸ್ತುಗಳನ್ನು ನೋಡಿರ್ತಕ್ಕಂಥ ಕಣ್ಣು ಮುಟ್ಟಿರ್ತಕ್ಕಂಥ ಕೈ ಅವು ಮಾತ್ರ ಬಿಡಲಿಲ್ಲ. ಅದರ ಇಚ್ಛೆ, ಅದರ ಅಪೇಕ್ಷೆ, ಅದರ ಆಸೆ ಅನ್ನತಕ್ಕಂಥದ್ದು ಬಿಡಲಿಲ್ಲ. ಈ ಪ್ರಕಾರವಾಗಿ ಹೇಳಿದರು. ಹೀಗೆ ಸಂಚಾರ ಮಾಡ್ತಾ ಅನೇಕ ವಿನೋದಗಳನ್ನು ತೋರಿಸ್ತಾ ತಾವು ಪ್ರಯತ್ನ ಮಾಡ್ತಾ ಈಶ್ವರನ ಪ್ರಾಪ್ತಿಗೋಸ್ಕರವಾಗಿ ಇವೆಲ್ಲವನ್ನು ನಾವು ಬಹಳಷ್ಟು ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಈಶ್ವರನ ಪ್ರಾಪ್ತಿಯಾಗುತ್ತದೆ ಹೊರತು ಇದರ ಪ್ರಾಪ್ತಿಯಾಗುವಂತಹದ್ದಾಗುವುದಿಲ್ಲ ಎಂದು ಅವ್ರಿಗೆ ಉಪದೇಶ ಮಾಡಿದರು. ಹೀಗೆ ಅನಂತ ಲೀಲೆಗಳನ್ನು ತೋರಿಸ್ತಾ ಮೂಢರ ಜೊತೆಯಲ್ಲಿ, ಬಾಲಕರ ಜೊತೆಯಲ್ಲಿ, ಏನೂ ಅರಿಯದವರ ಜೊತೆಯಲ್ಲಿ ಕೂಡ ತಾವಿದ್ದರೂ ಕೂಡ ಅವರಿಗೆಲ್ಲ ಸಾರ್ಥಕದ ಮಾರ್ಗ, ಪಾರಮಾರ್ಥದ ಮಾರ್ಗ, ಭಕ್ತಿ ಮಾರ್ಗವನ್ನು ತೋರಿಸುತ್ತಾ ತಾವು ಕಾಲವನ್ನು ಹರಣ ಮಾಡುತ್ತಿದ್ದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು.